ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಕನ್ನಡ ಹುಡುಗಿ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಾನಿವತ್ತು ಆಫೀಸ್ಗೆ ಹೋದೆ. ಮಾರ್ನಿಂಗ್ ಕೆಲಸ ಆದಮೇಲೆ ನನಗೆ ಮಧ್ಯಾಹ್ನ ಸ್ವಲ್ಪ ಬಿಡುವಿತ್ತು. ಹೊರಗಡೆ ಮಳೆ ಕೂಡ ಬರ್ತಾಯಿತ್ತು. ಸೊ ಹಾಗೆ ನನ್ನ ತಲೆಯಲ್ಲಿ ಒಂದು ವಿಚಾರ ಬಂತು. ಸೊ ಅದಕ್ಕೆ ಹೇಳ್ತಾರೆ, ವಿಚಾರ ಬಂದಾಗ ಬರೆದಿಡಬೇಕು ಅಂತ. ನಾನು ಪೆನ್ನು ಪುಸ್ತಕ ತೊಗೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ವಿಚಾರ ಏನಂತ ಕೇಳ್ತೀರಾ? ಹೇಳ್ತೀನಿ ಕೇಳಿ. ಆ ಒಂದು ದಿನ ಮಳೆಗಾಲದ ದಿನ ಕಂಡೆನು ಕತ್ತಲೆ ಕವಿದ ಮೋಡಗಳ ಬನ. ಆಗನಿಸಿತು ಮನಸ್ಸಿಗೆ ಸುರಿಯುತ್ತೆ ಈಗ ಸಾವಿರಾರು ಹನಿಗಳ ಮುತ್ತಿನ ಮಳೆ. ಆಗನಿಸಿತು ಛೇ, ನನಗೂ ಇರಬೇಕಿತ್ತು ಈ ಮಳೆಯಲ್ಲಿ ನೆನೆದು ಹುಚ್ಚೆದ್ದು ಕುಣಿಯುವ ಆ ಒಂದು ಋಣ ಅಂತ ಬರೆದು ತುಂಬ ಹೊಟ್ಟೆ ಹಸಿದಿತ್ತು. ನಿಮಗೂ ಗೊತ್ತಲ್ಲ ಫ್ರೆಂಡ್ಸ್, ನಾವು ಎಷ್ಟು ತಲೆನ ಯೂಸ್ ಮಾಡ್ತೀವಿ ಅಷ್ಟು ಹೊಟ್ಟೆ ಹಸಿಯುತ್ತೆ. ಸೊ ಹಾಗೆ ನಮಗೆ ಇಡ್ಲಿ, ಮಾರ್ನಿಂಗ್ ಟಿಫಿನು ಕೂಡ ಇಡ್ಲಿ ಇತ್ತು, ಮಧ್ಯಾಹ್ನ ಊಟ ಕೂಡ ಇಡ್ಲಿ. ಸೊ ಹಾಗೆ ನನಗೆ ಇಡ್ಲಿ 2 ಟೈಮ್ ತಿಂದಾಗ ನನಗೆ ಏನು ಫೀಲ್ ಆಗುತ್ತೆ ಅಂದರೆ, ನಮಗೆ ಹುಷಾರಿಲ್ಲೇನೋ ಅನಿಸುತ್ತೆ. ಬಟ್ ಆದರೂ ಫ್ರೆಂಡ್ಸ್, ಸಿಕ್ಕಿದ್ದೇ ಶಿವ ಅಂತ ತಿನ್ನಲೇಬೇಕು. ಎಷ್ಟೋ ಜನ 1 ಹೊತ್ತು ಊಟಕ್ಕೂ ಪರದಾಡ್ತಾರೆ. ಅವ್ರ ಸಾಲಲ್ಲಿ ನಮಗೆ 3 ಹೊತ್ತು ಸಿಗ್ತಾಯಿದೆ ಅಂತಂದರೆ ನಾವೇ ಪುಣ್ಯವಂತರು. ಸೊ ಅದೇನೋ ಅಂತಾರಲ್ಲ, ಹಸ್ದವನಿಗೆ ಗೊತ್ತು ಊಟದ ಬೆಲೆ ಅಂತ. ಸೊ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಸೊ ಇಡ್ಲಿನ ತಿಂದು ಹಾಗೆ ನಾನು ಅಡ್ಡಾಡ್ತಾ ಇದ್ದೆ. ಒಂದು ಸಿಚುವೇಶನ್ ಹೇಳಬೇಕು ಫ್ರೆಂಡ್ಸ್ ನಿಮಗೆ. ಈ ಪಕ್ಷಿ ಇದೆಯಲ್ಲ, ಎವ್ರಿ ಟೈಮ್ ಏನು ಮಾಡುತ್ತೆ, ಮಧ್ಯಾಹ್ನದ ಹೊತ್ತಿಗೆ ಬಂದು ನಮ್ಮ ಗಾಜಿಗೆ ಟಕ್ ಟಕ್ ಅಂತ ಬಡಿಯುತ್ತೆ. ನಾವು ನೋಡಿದ ತಕ್ಷಣ ಮತ್ತೆ ಹೊರಗೆ ಹಾರೋಗುತ್ತೆ. ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೆ, ಇದು ಯಾಕೆ ಹೇಗೆ ಅಂತ. ನಾನು ವಿಡಿಯೋ ಮಾಡ್ಕೋಬೇಕನ್ನೋಟ್ಗೆ ಪಕ್ಷಿ ತುಂಬ ಇಂಟೆಲಿಜೆಂಟ್ ಇದೆ ಫ್ರೆಂಡ್ಸ್. 5G ಅದು. ಹಿಂಗೆ ಫೋನ್ ಹಿಡಿದ ತಕ್ಷಣ ಹಾರೋಗ್ಬಿಡುತ್ತೆ. ಆದರೂ ಹೆಂಗೋ ಮಾಡಿದ್ದೀನಿ. ಅಂದರೆ ಅಂತಾರೆ ಫ್ರೆಂಡ್ಸ್, ಪಕ್ಷಿಗಳು ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತವೆ. ಯಾವಾಗ ಅಂದರೆ ನಾವು ಸೂಕ್ಷ್ಮವಾಗಿ ಅವುಗಳ ಪ್ರತಿಕ್ರಿಯೆಯನ್ನು ಗಮನಿಸಿ ನಾವು ಸ್ಪಂದಿಸಿದಾಗ ಅವು ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತವೆ ಫ್ರೆಂಡ್ಸ್. ಸೊ ಎವ್ರಿ ಡೇ ಹೀಗೆ ಮಾಡುತ್ತೆ ಫ್ರೆಂಡ್ಸ್, ಟಕ್ ಟಕ್ ಅಂತ ಬಡಿಯುತ್ತೆ. ನಾವು ಬಂದು ನೋಡಿದಾಗ ಒಂದು 5 ನಿಮಿಷ ಕೂತ್ಕೊಂಡು ಮತ್ತೆ ಅದು ತನ್ನ ಫ್ರೆಂಡ್ಸ್ ಹತ್ರ ಹಾರ್ಕೊಂಡು ಹೋಗಿಬಿಡುತ್ತೆ. ಅಲ್ಲಿ ಹೋಗಿದೆ ನೋಡಿ ಫ್ರೆಂಡ್ಸ್, ಅದ್ರ ಫ್ರೆಂಡ್ಸ್ಗಳಿದ್ದಾರೆ ಅಲ್ಲಿ. ಇನ್ನೊಂದು, ನಾವು ಏನಾದರೂ ಕೊಡಬೇಕಾದ್ರೆ ಯೋಚನೆ ಮಾಡ್ತೀವಿ, ಆದರೆ ಪ್ರಾಣಿ ಪಕ್ಷಿಗಳು ಹಂಚ್ಕೊಂಡು ತಿಂತಾವೆ. ಅವಕ್ಕೆ ಗೊತ್ತು ಏನಂದರೆ, ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ. ಹಾಗೆ ಆಫೀಸ್ಗೆ ಬಾಯ್ ಬಾಯ್ ಹೇಳಿ ನಾವಿವತ್ತು ಮೆಟ್ರೋಯಿಂದ ನಮ್ಮ PGಗೆ ಹೊರಟು ನಿಂತ್ವಿ. ಸೊ ಮೆಟ್ರೋ ಬರೋ ಹೊತ್ತಿಗೆ ಇನ್ನೂ ಲೇಟ್ ಇತ್ತು. ಸೊ ವೇಟ್ ಮಾಡ್ತಾಯಿದ್ದೆ. ಹಾಗೆ ಬಂದ ತಕ್ಷಣ ನಮ್ಮ PGಗೆ ಲಿಫ್ಟ್ ಮುಖಾಂತರ ಹೋಗಿ, ಅಂದರೆ ನನ್ನ PG ಮೆಟ್ರೋಯಿಂದ ಒಂದು 600 ಮೀಟರ್ ಇದೆ ಫ್ರೆಂಡ್ಸ್. ಅಂದರೆ ನಾವು ರೆಗ್ಯುಲರ್ ಆಗಿ ಆಫೀಸಲ್ಲಿ ಕೂತ್ಕೊಂಡೆ ವರ್ಕ್ ಮಾಡೋದ್ರಿಂದ ಸೊ ಇಲ್ಲಿ 600 ಮೀಟರ್ ನಡೆಯೋದು ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಸ್ವಲ್ಪ ಎಕ್ಸಸೈಸ್ ಆದಂಗೆ ಆಗುತ್ತೆ ಅಂತ ನಡ್ಕೊಂಡು ಹೋದ್ವಿ. ಬಟ್ ಒಂದು ಕಾದಿದೆ ಫ್ರೆಂಡ್ಸ್, ನನಗೆ ಹೋದ್ಮೇಲೆ ತುಂಬ ಬಟ್ಟೆ ವಾಶ್ ಮಾಡೋವಿದ್ದಾವೆ. ಬಟ್ಟೆನೂ ವಾಶ್ ಮಾಡಿದ್ವಿ. ಈಗ ಒಂದು ಬಿಗ್ ಟೆನ್ಷನ್ ಅಂದರೆ, ಎಲ್ಲ ತಾರಿಗೆ ಬಟ್ಟೆ ಹಾಕಿ ಫುಲ್ಫಿಲ್ ಮಾಡಿದ್ದಾರೆ ಫ್ರೆಂಡ್ಸ್, ನೀವು ನೋಡಿ. ಹಾಗೆ ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಬಟ್ಟೆಗಳನ್ನ ಸರಿಸಿ ಬಿಟ್ಟ ಸ್ಥಳ ತುಂಬಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಹಾಗೆ ತುಂಬ ಹೊಟ್ಟೆ ಹಸಿದಿತ್ತು. ಇವತ್ತು ಬುಧವಾರ ನಮ್ಮ PGಲಿ ನಾನ್ ವೆಜ್ ತಿನ್ನೋರಿಗೆ ಚಿಕನ್ ಕೊಡ್ತಾರೆ. ನಾವು ಶುದ್ಧ ಸಸ್ಯಾಹಾರಿಗಳು, ಗೋಬಿ ಕೊಟ್ಟಿದ್ದರು. ಹಾಗೆ ರೈಸ್, ಟೊಮೊಟೊ ಚಟ್ನಿ ಮತ್ತು ಮಜ್ಜಿಗೆ ಇತ್ತು. ಎಲ್ಲನೂ ಕುಡಿದು ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡಿ ಮತ್ತು ವಾಕ್ ಮಾಡೋಣ ಅಂತ ಹೋದ್ವಿ. ಬಟ್ ನಾನಿವತ್ತು ನಿಮ್ಮ ಜೊತೆ ಒಂದು ವಿಚಾರವನ್ನು ಡಿಸ್ಕಸ್ ಮಾಡಬೇಕು. ಇನ್ನು ಕೆಲವು ಕಡೆ ಹುಡುಗ ಹುಡುಗಿ ಅಂತ ಭೇದ ಭಾವ ಮಾಡ್ತಾರೆ ಫ್ರೆಂಡ್ಸ್. ಅಂದರೆ ಅದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್, ನನಗಾಗಿದೆ ಅದು. ಮೊದಲನೆಯದು ಹೆಣ್ಣು ಹುಟ್ಟರೆ ನಮ್ಮ ಮನೆಗೆ ಮೊದಲನೆಯದು ಹೆಣ್ಮಗಳು ಅಂತಾರೆ. ಮತ್ತು ಫ್ರೆಂಡ್ಸ್, ಕೆಲವು ಪೇರೆಂಟ್ಸ್ಗಳು ಮಕ್ಕಳ ಮುಂದೆ ತುಂಬ ಜಗಳ ಆಡ್ತಾರೆ. ಅದು ಮಕ್ಕಳಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಅದನ್ನು ಅವರು ವಿಚಾರ ಮಾಡೋದಿಲ್ಲ. ಹಾಗೆ ನಾನೊಂದು ಥಾಟ್ಸ್ ಬರೆದಿದ್ದೀನಿ ಫ್ರೆಂಡ್ಸ್, ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್, ಪ್ಲೀಸ್ ಕೇಳಿ. ಕಣ್ಣು ತೆರೆದು ಅಮ್ಮ ಎಂದು ಕೂಗಿ ಖುಷಿಪಟ್ಟೆ ಬಂದೆ ನಾನು ಈ ಬಣ್ಣದ ಲೋಕಕ್ಕೆಂದು. ಅದರಲ್ಲಿ ಮನಸ್ಸಲ್ಲಿ ಗರ್ವದ ಭಾವನೆ, ಮನೆಗೆ ಮೊದಲನೇ ಹೆಣ್ಣು ಮಗಳೆಂದು. ಹೆಣ್ಣು ಎಂದು ಖುಷಿಪಟ್ಟ ಜೀವ ತಾಯಿಯದು ಒಂದು, ಉಳಿದವರೆಲ್ಲ ಆಡಿ ಹೇಳಿದರು ಮೊದಲನೆಯದು ಹೆಣ್ಣೆಂದು. ಆಡಿನಲಿದು ಬೆಳೆದೆ ಆ ಮನೆಯಲ್ಲಿ, ಓದಿನಲ್ಲಿ ಆಟದಲ್ಲಿ ಮಾತಿನಲ್ಲಿ ಪಾತ್ರಳಾದೆ ಎಲ್ಲರ ಪ್ರೀತಿಗೆ. ಆಗನಿಸಿತು 7 ಜನ್ಮಕ್ಕೂ ಇವರೇ ನನ್ನ ತಂದೆ ತಾಯೆಂದು. ಊಟ ಬಟ್ಟೆಗೆ ಕೊರತೆ ಇರಲಿಲ್ಲ ಎಂದೆಂದು, ಇದ್ದ ಕೊರತೆ ಮಾತ್ರ ಪ್ರೀತಿಯಲ್ಲಿ. ಬೆಳೆಯುತ್ತಾ ಮನಸ್ಸಿಗೆ ಅನಿಸಿತು ಭಯ, 7 ಜನ್ಮಕ್ಕೆ ಇವರಾದರೆ ತಂದೆ ತಾಯಿ ಯಾರು ಕೇಳರು ಇವರ ಗೋಳೆಂದು. ಅವರಿಬ್ಬರು ಏರ್ಪಟ್ಟರು ಅವರವರ ಜಗಳದ ಸ್ಪರ್ಧೆಯಲ್ಲಿ, ಮಕ್ಕಳ ಬಗ್ಗೆ ಎಳ್ಳಷ್ಟು ಯೋಚಿಸದೆ ಹೊರಟರು ತಮ್ಮ ಕಲಹದಲ್ಲಿ.
ಆ ಒಂದು ಕ್ಷಣ ಮನಸ್ಸಲ್ಲಿ ಏನೋ ಭಯ, ಅಯ್ಯೋ ದೇವರೇ ನನಗೆ ಬರದಿರಲಿ ಆ ಭಾವನೆ, ಮುಂದೆ ನನ್ನ ಮಕ್ಕಳಿಗೆ ಸಿಗದಿರಲಿ ಆ ಕಲಹದ ವಾತಾವರಣ. ಕೇಳುವುದಿಷ್ಟೇ ಎಲ್ಲ ಪ್ರೀತಿಯ ಪೋಷಕರಲ್ಲಿ, ದಯವಿಟ್ಟು ಮಕ್ಕಳ ಮುಂದೆ ಸೃಷ್ಟಿಸಿದರೆ ಆ ಕಲಹದ ನಂಟು ಎಲ್ಲದಕ್ಕೂ ಇಡೀ ಕೊರತೆಯನ್ನು, ಆದರೆ ವಾತಾವರಣದಲ್ಲಿ ಇರಲಿ 100% ಸೌಹಾರ್ದತೆಯನ್ನು. ಫ್ರೆಂಡ್ಸ್, ಸೃಷ್ಟಿ ಮಾಡೋ ದೇವರಿಗೆ ಇಲ್ಲದೆ ಇರೋ ಭೇದ ಭಾವ ನಮ್ಗೆ ಯಾಕಿರುತ್ತೆ ಅಂತ ಗೊತ್ತಿಲ್ಲ. ಹೊಟ್ಟೆ ಒಳಗಡೆ ಇದ್ದಾಗ ಅದು ಮಗು, ಹೊಟ್ಟೆಯಿಂದ ಹೊರಗಡೆ ಬಂದಾಗ ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡ್ತಾರೆ. ಇದು ನನ್ನ ಥಾಟು, ನಾನು ಬರೆದಿರೋದು. ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಿಮ್ಮ ಕರ್ನಾಟಕದ ಹುಡುಗಿಗೆ. ಹಾಗೆ ನೀವು ಚೆನ್ನಾಗಿರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ರಾಯರು ನಿಮಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಬಿಟ್ಟು